ಒಂದು ಊರಲ್ಲಿ ರಂಗನಾಥನೆನ್ನತಕ್ಕಂಥ ಕೃಷಿಕ ತನ್ನ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇರ್ತಾನೆ. ತನ್ನದಾದಂತಹ ಹೊಲ ಮನೆಗಳನ್ನು ಮಾಡಿಕೊಂಡು ಇರತಕ್ಕಂಥವನು. ಸ್ವಲ್ಪ ದುಡುಕು ಸ್ವಭಾವದವನು. ಮಾತನಾಡುವುದಿದ್ದರೂ ಹಾಗೆ ಸಂಯಮ ಇಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೂ ಕೂಡ ಅವನ ಮಾತು ದುಡುಕಿನಿಂದೇ ಕೂಡಿರ್ತಿತ್ತು. ಸಣ್ಣ ವಿಷಯಕ್ಕೂ ಗಲಾಟೆ ಮಾಡುವುದು, ವಿಚಾರ ಮಾಡುವವನಲ್ಲ. ಅನುಕೂಲಕ್ಕೇನೂ ತೊಂದರೆ ಇಲ್ಲಾಗಿತ್ತು. ಕೆಲವು ದಿನಗಳಾದ ಮೇಲೆ ಅವನಿಗೆ ಯಾವುದೋ ಕಾಯಿಲೆ ಬರ್ತದೆ. ದಿನಾಲೂ ಕೆಮ್ಮುವುದು. ಏನಾಗಿದೆ? ಆಸ್ಪತ್ರೆಗೆ ಹೋಗ್ತಾನೆ. ಹೋದಾಗ ಏನಿಲ್ಲ, ಇದು ಒಳ್ಳೆಯ ಹಸುವಿನ ಹಾಲಿನಲ್ಲಿ ಔಷಧವನ್ನು ಹಾಕಿ 1 ವಾರ ತೆಗೆದುಕೊಂಡ್ರೆ ಸರಿ ಹೋಗ್ತದೆ ಎಂಬುದಾಗಿ ವೈದ್ಯರು ಅವನಿಗೆ ಹೇಳ್ತಾರೆ. ಸಂತೋಷದಿಂದ ಅವನು ಹಾಗೆ ಮಾಡಿದ್ರಾಯ್ತು ಅಂತೇಳಿ ಬರ್ತಾನೆ. ಔಷಧವೇನೋ ವೈದ್ಯರು ಕೊಟ್ಟರು. ಆದರೆ ಅವನ ಮನೇಲಿ ಹಸು ಇಲ್ಲಾಗಿತ್ತು. ಊರಿನ ಆಚೀಚೆ ಮನೆಯವರು ಕೆಲವು ಜನ ಕುರಿಯನ್ನು ಸಾಕಿದರೆ ಇನ್ನು ಕೆಲವರು ಎಮ್ಮೆಗಳನ್ನು ಸಾಕ್ತಾಯಿದ್ರು. ಹುಡುಕಿದ, ಎಲ್ಲುಂಟು ಹಲವಾರು ಮನೆಯನ್ನು ವಿಚಾರಿಸುವಷ್ಟರಲ್ಲಿ ಒಂದು ಮನೆಯಲ್ಲಿ ಹಸು ಇದೆ ಎಂಬಂಥ ವಿಷಯ ತಿಳಿಯಿತು. ಇವನು ತನ್ನ ಹೆಂಡತಿಯೊಂದಿಗೆ ಆ ಮನೆಗೆ ಹಾಲನ್ನು ತರುವುದಕ್ಕಾಗಿ ಹೋಗ್ತಾನೆ. ಹೋಗಿ ಕುಳಿತುಕೊಂಡಿರ್ತಾರೆ. ಆ ಮನೆಯ ಯಜಮಾನ ಹಾಲನ್ನು ತಂದು ಅವರ ಮುಂದಿಟ್ಟು ಹೇಳ್ತಾನೆ, ಏನೋ ಒಂದು ಹಸು ಬಂದಿದೆ, ಪುಣ್ಯಾತ್ಮ. ನಾವು ಯಾವ ಪುಣ್ಯ ಮಾಡಿದ್ದೇವೋ ಪಾಪ, ಕಾಲ ಮಾತ್ರ ಅದರದ್ದು ಕುಂಟಾಗಿದೆ, ಕಷ್ಟಪಡ್ತದೆ, ಆದರೂ ನಮಗೆ ಹಾಲನ್ನು ಕೊಡ್ತದೆ. ಕರುವಿದೆ. ಯಾರೋ ಒಬ್ಬ ಮನುಷ್ಯ ನೀಚ ತನ್ನ ತೋಟದಲ್ಲಿ ಮೇವು ಮಾಡಲಿಕ್ಕೆ ಬಂದಿದೆ ಎಂಬ ಕಾರಣದಿಂದ ಈ ಗೋವಿನ ಕಾಲನ್ನು ಕಡಿದಿದ್ದಾನೆ. ನೋಡಿದರೆ ದುಃಖ ಆಗ್ತದೆ. ಆ ನೀಚ ಯಾರೋ ಏನೋ ಎಂಬುದಾಗಿ ಹೇಳಿದ. ಆಗ ಈ ತೋಟದ ಹಾಲು ತರಲಿಕ್ಕೆ ಹೋಗಿದ್ನಲ್ಲ ರಂಗನಾಥನಿಗೆ ಸಿಡಿಲು ಬಡಿದ ಹಾಗೆ ಆಗ್ತದೆ. ಅಯ್ಯೋ, ಯಾವಾಗ? ಎಷ್ಟು ವರ್ಷಗಳ ಹಿಂದೆ? ಕೇಳ್ತಾನೆ. ಇಲ್ಲ, ಈಗ 3 ವರ್ಷಗಳ ಹಿಂದೆ. ಆಗ ರಂಗನಾಥ ದಪ್ಪೆಂದು ಆ ಯಜಮಾನರ ಕಾಲಡಿಗೆ ಬೀಳ್ತಾನೆ. ಅಯ್ಯೋ, ನಾನೇ ಆ ಕೆಟ್ಟ ಕೆಲಸ ಮಾಡಿದವನು. ನನ್ನ ತೋಟದಲ್ಲಿ ಬಂದು ನಾನು ಬೆಳೆದ ಗಿಡಗಳನ್ನು ತಿನ್ನುತ್ತದೆ ಎಂದು ಒಂದು ಗೋವಿನ ಕಾಲನ್ನು ಕಡಿದಿದ್ದೆ ತಾನು ಎಲ್ಲಿ ಎಂಬುದಾಗಿ ಅವನು ಅವರಿಗೆ ಕೇಳ್ತಾನೆ. ಅವರು ಅವನ ತೆಗೆದುಕೊಂಡು ಹೋಗಿ ಆ ಆಕಳನ್ನು ಅವರಿಬ್ಬರಿಗೆ ತೋರಿಸ್ತಾರೆ. ನೋಡಿದರೆ ಅದೇ ಆಕಳು, ಅದೇ ಗೋವು ಇವನನ್ನು ದೂರನೇ ದಿಟ್ಟಿಸಿ ನೋಡುತ್ತದೆ. ಕಣ್ಣೀರು ಹಾಕ್ತಾ ಉಂಟು. ಇವನಿಗೆ ತಡಿಲಿಕ್ಕಾಗಲಿಲ್ಲ. ಎಂಥ ಬುದ್ಧಿ ಕಲಿಸಿದೆಯಮ್ಮ ನನಗೆ ಎಂಬುದಾಗಿ ತನ್ನಿಂತಾನೇ ಆಕಳಿಗೆ ಅವನು ಹೇಳ್ತಾನೆ. ಮನಸ್ಸಿನಲ್ಲಿ ಆಗ್ತದೆ ಅವನಿಗೆ, ಏನು ಅರಿಯದ ತನ್ನ ಹೊಟ್ಟೆಪಾಡಿಗಾಗಿ ಮೇವಿಗೆ ಬಂದಂತಹ ಆಕಳ ಕಾಲನ್ನು ನಾನು ಕಡಿದಿದ್ನಲ್ಲ. ಎಂಥ ನೀಚ ತಾನು, ಎಂಥ ದುಡುಕು ಸ್ವಭಾವ ತಾನು, ಸಂಯಮವೇ ಇಲ್ಲದ ಮನುಷ್ಯ ನಾನು, ಈ ರೀತಿಯಾಗಿ ಹೋಯಿತು ಎಂಬುದಾಗಿ ಪಶ್ಚಾತ್ತಾಪ ಪಡ್ತಾನೆ. ದೊಡ್ಡದಾಗಿ ತನ್ನನ್ನೇ ತಾನು ಹೀಯಾಳಿಸಿಕೊಳ್ಳುತ್ತಾನೆ. ಅಲ್ಲಿ ನಂತರದಲ್ಲಿ ಉಳಿದವರು ಸಮಾಧಾನ ಪಡಿಸ್ತಾರೆ. ಆಕಳ ಹಾಲನ್ನು ತೆಗೆದುಕೊಂಡು ಬರ್ತಾನೆ. ಇಲ್ಲ, ಈ ಗೋವಿಗಾಗಿ ಗೋ ಸೇವೆಯನ್ನಾದರೂ ನಾನು ಉಳಿದ ಕಡೆ ಮಾಡ್ತೇನೆ, ಈ ರೀತಿ ಆಗಬಾರದು ಎಂಬುದಾಗಿ ಮುಂದೆ ತಾನು ಗೋಸೇವೆ ಮಾಡುವ ಪ್ರತಿಜ್ಞೆಯನ್ನು ಮಾಡಿಕೊಂಡು ಮನೆಗೆ ಬರ್ತಾನೆ.
ಇದು ಒಂದು ಕತೆ. ನೋಡಿ, ಆ ಗೋವು ಇವನ ತೋಟದಲ್ಲಿ ಬಂದಿತ್ತು. ಪಾಪ ಅದು ಗೋವಿಗೆ ಏನು ತಿಳಿತದೆ? ತೋಟದಲ್ಲಿ ಬರ್ತವೆ, ತನ್ನ ಮೇಯುಗಾಗಿ ಎಲ್ಲಿ ದಾರಿ ಉಂಟು, ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಉಂಟು ಅಲ್ಲೆಲ್ಲ ಹೋಗ್ತವೆ. ಅದನ್ನು ಬಾರದೇ ಇದ್ದ ಹಾಗೆ ಮಾಡಿಕೊಳ್ಳತಕ್ಕಂಥದ್ದು ಮನುಷ್ಯರ ಕೆಲಸ. ಅದನ್ನು ಬಿಟ್ಟು ಗೋವುಗಳ ಮೇಲೆ ಹಾಕಿ ಅವಕ್ಕೆ ಶಿಕ್ಷೆಯನ್ನು ಕೊಟ್ಟರೆ ಮನುಷ್ಯನಿಗೆ ಪ್ರತಿಫಲ ಹೀಗೆ ಆಗ್ತದೆ ಎಂದು ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.